ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ. ನಾನು ವಿನೋದ್ ಸಿನಿಮಾನೂ ಸಾಕಷ್ಟು ನೋಡಿದ್ದೀನಿ ಆ್ಯಂಡ್ ಸುನಾಲ್ ಸಿನಿಮಾನೂ ಸಾಕಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಅನಿಸಿದ್ದು ಅಂದರೆ ವಿನೋದ್ ಲವರ್ ಬಾಯ್ ಆಗಿ ಮಾಡಿರೋ ಸಿನಿಮಾ ನೋಡಿದ್ದೀನಿ, ಆ್ಯಕ್ಷನ್ ಆಗಿ ಮಾಡಿರೋಂಥ ಸಿನಿಮಾ ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಸಿನಿಮಾನೂ ಮೀರಿಸುವಂಥ ಒಂದು ಪರ್ಫಾರ್ಮೆನ್ಸ್ ತಿಂದಾಕ್ಬಿಟ್ಟಿದ್ದಾನೆ. ಸೊ ವರ್ಸಟೈಲ್ ಆ್ಯಕ್ಟರ್ ಅನ್ನೋದನ್ನು ಈ ಸಿನಿಮಾದಲ್ಲಿ 100% ಪ್ರೂವ್ ಮಾಡಿಕೊಟ್ಬಿಟ್ಟಿದ್ದಾನೆ. ಮೋಸ್ಟ್ಲಿ ಈ ಸಿನಿಮಾ ನೋಡಿದ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಪಾತ್ರಗಳು ಏನೇ ಒಂದು ಪೆನ್ ಹಿಡಿದ್ರು ರೈಟರ್ಸು ಅದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಪೆನ್ನಿಂಗಾಗಿ ವಿನೋದ್ ನಿಲ್ತಾನೆ ಅನ್ನೋದು ನನ್ನ ಒಂದು ಅಭಿಲಾಷೆ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋದು ಬಹಳಷ್ಟು ಕಷ್ಟ. ಅದನ್ನು ಭಾಳಷ್ಟು ಈಸಿಯಾಗಿ ಕಣ್ಣು ಕೂತ್ಕೊಳ್ತು ಅಂದರೆ ಅವ್ನ ಪರ್ಫಾರ್ಮೆನ್ಸ್ ಮೇಲೆ ಬೇರೆ ಕಡೆಯಲ್ಲಿ ಹೋಗೋದು ಡೈವರ್ಟ್ ಆಗೋದಕ್ಕೆ ಮನಸ್ಸೇ ಬರಲ್ಲ. ಆ ರೇಂಜಿಯಾಗಿ ಒಂದು ಸ್ಕ್ರೀನ್ನ ಆವರಿಸ್ಕೊಂಡಿದ್ದಾನೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಾನೊಂದು ಶೋನಲ್ಲಿ ಹೇಳಿದೆ, ಒಂದು ರಾವಣಾಸುರನ ರೂಪದಲ್ಲಿ ಕಾಣುವಂಥ ಒಂದು ಶ್ರೀರಾಮಚಂದ್ರ ಅಂತ. ಸೊ ಅದನ್ನು ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾನೆ. ಯಾಕಂದರೆ ಅವ್ನು ಗೆಟಪ್ ಎಲ್ಲ ನೋಡ್ತು ಅಂದರೆ ರಾನೆಸ್ಸು ಒಂದು ರಾವಣಾಸುರನ ಥರ ಕಾಣಿಸ್ತಾನೆ. ಬಟ್ ಅವ್ನ ಫ್ಯಾಮ್ಲಿನ ಕೇರ್ ಮಾಡೋದಿರ್ಬೋದು, ಅವ್ನ ಫ್ಯಾಮ್ಲಿನ ಪ್ರೀತಿಸೋದಿರ್ಬೋದು, ಅವ್ರ ಸ್ನೇಹಿತರಿಗೆ ಅವ್ನು ಸಪೋರ್ಟ್ ಮಾಡೋದಿರ್ಬೋದು, ಎಲ್ಲನೂ ಒಬ್ಬ ಶ್ರೀರಾಮಚಂದ್ರ ಅವನಲ್ಲಿದ್ದಾನೆ. ಸೊ ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ವಿಶ್ ಯು ಆಲ್ ದ ವೆರಿ, ಗಾಡ್ ಬ್ಲೆಸ್ ಯು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಅಗೈನ್ ನನ್ನ ಫ್ಯಾಮ್ಲಿಗೆ ಇಂಟ್ರಾಗಿರುವಂಥ ನನ್ನ ತಂಗಿ ಸುನಾಲ್, ಅವಳು ಮಾಡಿರೋಂಥ ಎಲ್ಲ ಸಿನಿಮಾಗಳು ಸಹ ನಾನು ನೋಡಿದ್ದೀನಿ. ಅವಳು ಎಷ್ಟು ಮುದ್ದಾಗಿದ್ದಾಳೆ, ಅಷ್ಟೇ ನ್ಯಾಚುರಲ್ಲಾಗಿ ಅಷ್ಟು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಳೆ. ಬಟ್ ಈ ಸಿನಿಮಾದಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ. ಅಷ್ಟು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಸಿಕ್ಕಿದೆ. ಒಂದು ಲವರ್ ಮಾಡೋವಂಥ ಒಂದು ಲವ್ ಮಾಡೋವಂಥ ಒಂದು ಹುಡುಗಿ ಆಗಿರ್ಬೋದು ಮತ್ತು ಗೃಹಿಣಿ ಆಗಿರ್ಬೋದು, ತುಂಬ ವರ್ಸಟೈಲ್ ಆಗಿ ಇಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದೆ ಚಿನ್ನ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಇಬ್ಬರದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಇಟ್ಸ್ ಕುತ್ಕೊಂಡು ನೋಡ್ತಾ ಇರೋರು ಪರ್ಫಾರ್ಮೆನ್ಸ್ ಬಿಟ್ಟು ಬೇರೆ ಇನ್ನೇನು ಕೇಳಲ್ಲ, ಅಲ್ಲೇ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಆ ರೇಂಜಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಎಕ್ಸ್ಟ್ರಾಡಿನರಿಯಾಗಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೇಶವ್ ದೇವಸುಂದರ್ ಅವರಿಗೆ ಒಳ್ಳೇದಾಗಲಿ ಸರ್. ತುಂಬ ಒಳ್ಳೆ. ಕೆಲವು ಸಿನಿಮಾಯಿಂದ ಆಚೆ ಬರ್ಬೇಕಾದ್ರೆ ಈ ಮೀಡಿಯಾದಿರುತ್ತಲ್ಲ, ಇದನ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ರೆ ಸಾಕು ಅನಿಸ್ತಾ ಇರುತ್ತೆ. ಯಾಕೆಂದರೆ ಹೆಂಗೆಲ್ಲ ಚೆನ್ನಾಗಿದೆ ಅಂತ ಮನಸ್ಸಲ್ಲೇ ಒಂಥರ ಬೇಜಾರಾಗ್ತಾರೆ. ದಯವಿಟ್ಟು ತಪ್ಪಿಲ್ಕೊಬೇಡಿ, ಯಾರು ನಿಜ ಹೇಳ್ತಾ ಇದ್ದೀನಿ ಅಂತ. ಬಟ್ ಈ ಸಿನಿಮಾಗೆ ನಾನೇ ಅವಾಗಿಂದ ಕಾಯ್ತಾ ಇದ್ದೀನಿ, ಹೇಳಲೇಬೇಕು ಇದಕ್ಕೆ. ಯಾಕೆಂದರೆ ಕೆಲವು ರಿವ್ಯೂಗಳನ್ನ ಮನಸಾರ ಅಯ್ಯೋ ತುಂಬ ಚೆನ್ನಾಗಿದೆ, 100% ಇದಕ್ಕೆ ನಾನು ಹೊಗಳಲೇಬೇಕು, ಚೆನ್ನಾಗಿದೆ ಅಂತ ಹೇಳಲೇಬೇಕು ಅಂತ ಮನಸ್ಸಲ್ಲಿ ಗಟ್ಟಿಗೆ ಅನ್ಸುತ್ತಲ್ಲ, ಆ ಥರದ್ದೊಂದು ಸಿನಿಮಾ ಮಹಾದೇವ ಅದ್ಭುತವಾಗಿದೆ. ಆ್ಯಂಡ್ ನಮ್ಮ ಮರಿ ಟೈಗರ್ ಸಿನಿಮಾ ನಾನು ಟೈಸನ್ ಒಂದು ನೋಡಿದೆ ಥಿಯೇಟ್ರಲ್ಲಿ, ಅದಾದಮೇಲೆ ಯಾವುದೂ ನೋಡಿರಲಿಲ್ಲ. ಬಟ್ ಇದಕ್ಕೆ ನೀನು ಎದೆ ತಟ್ಕೊಂಡು ಹೇಳ್ತೀನಿ, ತಮಿಳು ಮಲಯಾಳಮು ತೆಲುಗು ಅವರೆಲ್ಲ ಹುಡ್ಕೊಂಡು ಓಡ್ ಬರ್ತಾರೆ ಇದಕ್ಕೆ. ನಮ್ಮ ಮೂವಿಲಿ ಮಾಡಿ, ನಮ್ಮ ಭಾಷೆಯಲ್ಲಿ ಮಾಡಿ ಅಂತ ಈ ಸಿನಿಮಾ ನೋಡಿದ್ಮೇಲೆ ಅಷ್ಟು ಚೆನ್ನಾಗಿ ಮಾಡ್ಯಾರ ಅವರು. ಆ್ಯಂಡ್ ಕನ್ನಡಕ್ಕೆ ನಿಜವಾಗ್ಲೂ ದೊಡ್ಡ ಆಸ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಕನ್ನಡದಲ್ಲಿ ಈ ಥರ ಬರ್ತಿಲ್ಲ, ಯಾಕಂದ್ರೆ ಕನ್ನಡದಲ್ಲಿ ಚೆನ್ನಾಗಿ ತೆಗೆದ್ರೆ ಸೇಮ್ ಮಲಯಾಳಂ ಥರ ಇದೆ ಅಲ್ಲ, ಸೇಮ್ ತಮಿಳ್ ಥರ ಇದೆಯಲ್ಲ ಅಂತ. ಇದು ಕನ್ನಡ ಮೂವಿ ಥರನೇ ಇದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ. ಆ್ಯಂಡ್ ಫಸ್ಟ್ ಟೈಮ್ ಇದರಲ್ಲಿ ಇವ್ರದ್ದು ಏನು ಅಂತ, ಯೂಶಲಿ ಇವರಾಗಿರ್ಬೋದು, ನಮ್ಮ ಧ್ರುವ ಸರ್ ಆಗಿರ್ಬೋದು, ಇವರೆಲ್ಲ ಡೈಲಾಗಾಗೆ ಫೇಮಸ್. ಇಷ್ಟು ಅರ್ಧ ಕಿಲೋಮೀಟರ್ ಡೈಲಾಗ್ ಆಗಿಬಿಡ್ತಾರೆ, ಲಾಸ್ಟಲ್ಲಿ ಒಂದು ಹೊಡೆಯೋದು. ನಾವು ಇದನ್ನು ಹೆಂಗೆ ಹೇಳೋದು ಇಷ್ಟಿಷ್ಟು ನೆನ್ಪಿಟ್ಕೊಂಡು ಅಂತ. ಈ ಸಿನಿಮಾದಲ್ಲಿ ಮನುಷ್ಯನ ಡೈಲಾಗೇ ಇಲ್ಲ, ಒಬ್ಬೊಬ್ಬ ಹಂಗೆ 2-3 ಡೈಲಾಗು. ಇಡೀ ಸಿನಿಮಾ ಕಣ್ಣಲ್ಲೇ ತಿನ್ಕೋತಾರೆ ಅಂತ ಹೇಳೋ ಆ ಥರ ಕಣ್ಣಲ್ಲೇ ತಿನ್ಕೊಂಡ್ಬಿಡ್ಯಾರೆ. ಅದ್ಭುತವಾದ ನಟನೆ. ಇಂಡಿಯಲ್ಲಿ ನವೀನು ಈ ಮನುಷ್ಯ ಎಲ್ಲಿದ್ದು ಇಷ್ಟು ದಿನ. ಅದ್ಭುತವಾದ ನಿರ್ದೇಶನ, ಹೊಸತನ ಇದೆ. ಆ್ಯಂಡ್ ಒಂದೊಂದು ಶಾರ್ಟ್ ಇಟ್ಟಿರೋ ವಿಧ ಆಗಿರಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಕ್ಯಾನ್ ಸಿ ಅ ಗ್ರೇಟ್ ಫ್ಯೂಚರ್. ಒಂದು ಕನ್ನಡ ನಮ್ಮ ಚಲನಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ನೀವು ಆಗಿರ್ಬೋದು. ಫಿಲಮ್ನ ಸೆಕೆಂಡ್ ಟೈಮ್ ನೋಡ್ತಾ ಇರೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಬ್ಬರು ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ, ಈ ಫಿಲಮ್ಗೆ ಆ್ಯಕ್ಚುಲಿ ಇಬ್ಬರು ಹೀರೋಸು. ಒಬ್ಬರು ನಮ್ಮ ವಿನೋದ್ ಸರ್ ಆಗಿದ್ದಾರೆ, ನಮ್ಮ ಗಿರಿಯಕ್ಕ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನನ್ನ ಗಂಡ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಸೋನಲ್ ಅವರು ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅಲ್ಟಿಮೇಟ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್.